ನೋಡಿ ಮೊಳಕೆ ಕಟ್ಟಿದ ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ. ಕರುನಾಡ ಚಾನಲ್ನ ಫಾಲೋ ಮಾಡಿ ಮತ್ತು ನಮಗೆ ಲೈಕ್ ಕೊಡಿ. ನೋಡಿ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳನ್ನ ಹೀಗೆ ತೊಗೋಬೇಕು. ನುಗ್ಗೆ ಸೊಪ್ಪಲ್ಲಿ 71ಕ್ಕಿಂತ ಅಧಿಕ ಪೌಷ್ಟಿಕಾಂಶ ಮಿನರಲ್ಸ್ ಎಲ್ಲ ಇದೆ. ಇದು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಫ್ಯಾಟ್ ಇರೋರಿಗೂ ಕೂಡ ಬೇಗನೆ ಕರಗಿಸುತ್ತೆ. ತುಂಬ ನಾವು ಸಣ್ಣನೇ ಆಗ್ತಿಲ್ಲ ಅನ್ನೋರು ಇದನ್ನು ವಾರಕ್ಕೆ 4 ಸತಿ ಅಥವಾ 5 ಸತಿ ಬ್ರೇಕ್ಫಾಸ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಬೇಗನೆ ತೂಕನ ಕಮ್ಮಿ ಮಾಡ್ಕೋತೀರಾ. ತುಂಬಾ ಒಳ್ಳೆಯದಿದು. ನೋಡಿ ಈ ಥರ ಕುಕ್ಕರಿಗೆ ಫಸ್ಟು ತೊಳೆದು ಸೊಪ್ಪನ್ನ ಹಾಕ್ಕೊಳ್ಳಿ. ಸೊಪ್ಪು ಹಾಕ್ಕೊಂಡ ಮೇಲೆ ಇದ್ರ ಮೇಲೆ ಮೊಳಕೆ ಕಟ್ಟಿದ ಕಾಳು ಹಾಕ್ಕೊಳ್ಳಿ. ತುಂಬ ರುಚಿ ಇರುತ್ತೆ. ನುಗ್ಗೆ ಸೊಪ್ಪು ನಿಮಗೆ ಒಳ್ಳೆ ಟೇಸ್ಟನ್ನ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನಲ್ಲ ಅನ್ನೋರು ಕೂಡ ಆರಾಮಾಗಿ ತಿನ್ಬೋದು. ನೋಡಿ ಇವಾಗ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ನೀವು ಇದನ್ನು ಒಂದು ವಿಷಲ್ ತೆಗೆಸ್ಕೊಳ್ಳಿ. ಇದು ಕಾಳು ಪೇಸ್ಟ್ ಆದರೂ ಪರವಾಗಿಲ್ಲ, ತುಂಬಾ ಟೇಸ್ಟ್ ಬರುತ್ತೆ. ಬಟ್ ಇಲ್ಲಿ ಪೇಸ್ಟ್ ಆಗೋಲ್ಲ. ಒಂದು ವಿಷಲ್ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊತೀನಿ. ಇದು ಸ್ವಲ್ಪ ನುಣ್ಣಗಾದ್ರೂ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದೇನಪ್ಪ ಅಂದರೆ ಈ ಚಾಟ್ ಮಸಾಲ ಒಳ್ಳೆನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಈರುಳ್ಳಿ ಫ್ರೈ ಹಾಕ್ತಿರುವಾಗಲೇ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ಳಿ. ಅದ್ರದ್ದು ನೆಕ್ಸ್ಟು ನೀವು ಸ್ವಲ್ಪ ಮನೆಯಲ್ಲಿ ನಿಮ್ದು ಏನಿರುತ್ತೆ ಖಾರದ ಪುಡಿ ಅದನ್ನು ಹಾಕ್ಕೊಳ್ಳಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ, ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಸ್ವಲ್ಪ ಹಾಕಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಇಷ್ಟ ಆಗೋಲ್ಲ. ಮತ್ತು ಅದನ್ನು ಸ್ವಲ್ಪ ಯೂಸ್ ಮಾಡೋದು ಕ್ವಾಂಟಿಟಿ ಕಡಿಮೆ ನಮ್ಮ ಮನೆಯಲ್ಲಿ. ನೀವು ಬೇಕಾದರೆ ಹಾಕ್ಕೊಬೋದು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು. ನೋಡಿ ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನುಗ್ಗೆ ಸೊಪ್ಪಿಗೆ. ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ನೀವು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ನೋಡಿ ಇವಾಗ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಈ ಥರ ಇರುತ್ತೆ. ಅದು ತುಂಬ ಪೇಸ್ಟು ಆಗಿರಲ್ಲ. ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನೀವು ಇದನ್ನು ಒಂದು ಬೌಲ್ ತಿಂದರೆ ಸಾಕು, ಹಸಿವೆ ಆಗೋದಿಲ್ಲ. ಇದನ್ನು ಒಂದು ಬೌಲ್ ತಿಂದು ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾನು ಕೂಡ ಒಂದು 19 kg ಮೇಲಿದ್ದೆ. ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಅಂದರೆ ತುಂಬ ಆಗಿಲ್ಲ, ಯಾಕಂದರೆ ನಾನು ತುಂಬ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಲ್ಲ. ನೀವೆಲ್ಲ ಮಾಡಿ, ತುಂಬ ಚೆನ್ನಾಗಿದಾಗುತ್ತೆ. ಆಫ್ಟರ್ ಡೆಲಿವರಿ ಯಾರು ವೆಯ್ಟ್ ಆಗಿದ್ದೀರಾ ಅವ್ರಿಗಿದು ತುಂಬಾ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಕರುನಾಡ ಅಡುಗೆ ಚಾನಲ್ಗೆ ಫಾಲೋ ಮಾಡಿ. ಕರ್ನಾಟಕದವ್ರನ್ನ ಬೆಳೆಸಿ, ಕರ್ನಾಟಕದವ್ರನ್ನ ಉಳಿಸಿ. ಥ್ಯಾಂಕ್ ಯು ಆಲ್.